ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಆದರೆ ಕೋಲಾರದಲ್ಲಿ ಫೇಲ್ ಆದೆ ಅಂತ ಮನನೊಂದಂತಹ ವಿದ್ಯಾರ್ಥಿ ಸಾವಿಗೆ ಶರಣಾಗಿರುವಂತಹ ದುರ್ಘಟನೆ. ಎಸ್ಎಸ್ಎಲ್ಸಿ ರಿಸಲ್ಟ್ ಅನೌನ್ಸ್ ಆಗಿದೆ. ಆ ಹುಡುಗ ಪಾಸ್ ಕೂಡ ಆಗಿದ್ದಾನೆ. ಕಿರಣ್ 15 ವರ್ಷ. ಇದೇ ಖುಷಿಯಲ್ಲಿ ಸ್ನೇಹಿತರ ಜೊತೆಗೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಸೊಣ್ಣವಾಡಿ ಗ್ರಾಮದಲ್ಲಿ ಈಜುಕೊಳದಲ್ಲಿ ಈಜೋದಕ್ಕೆ ಅಂತ ಹೋಗಿದ್ದಾನೆ. ಆದರೆ ಈಜು ಬರ್ತಿತ್ತೋ ಅಥವಾ ಅಲ್ಲಿ ಏನು ಎಡವಟ್ಟಾಯ್ತೋ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ. ಒಂದು ಕಡೆಯಲ್ಲಿ ಖುಷಿ ಇತ್ತು ಅವರ ಮನೆಯಲ್ಲಿ, ಮಗ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ದಾನೆ ಅಂತ. ಇನ್ನೊಂದು ಕಡೆಯಲ್ಲಿ ಈಗ ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಬಾವಿಯಲ್ಲಿ ಈಜಲು ಹೋಗಿದ್ದಂತಹ ಕಿರಣ್ ಪ್ರಾಣ ಬಿಟ್ಟಿದ್ದಾನೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ನಡೆದಿರುವಂತಹ ಘಟನೆ. ಸ್ನೇಹಿತರೊಂದಿಗೆ ಈಜಲು ತೆರಳಿದಂತಹ ಸಂದರ್ಭದಲ್ಲಿ ಕಿರಣ್ ಸಾವನ್ನಪ್ಪಿದ್ದಾನೆ. ರಜಾ ಇದೆ, ಎಸ್ಎಸ್ಎಲ್ಸಿ ರಿಸಲ್ಟ್ ಕೂಡ ಉತ್ತಮವಾಗಿ ಬಂದಿದೆ. ಸೊ ಇದೇ ಖುಷಿಯಲ್ಲಿ ಸ್ನೇಹಿತರ ಜೊತೆಗೆ ಹೋಗಿದ್ದಾನೆ. ಬಾವಿಯಲ್ಲಿ ಈಜಲು ಹೋದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಇದು ಫಸ್ಟ್ ಟೈಮ್ ಹೋಗಿರೋದ ಅವನು ಈಜು ಆಡೋದಕ್ಕೆ. ಸ್ನೇಹಿತರೆಲ್ಲ ಹುರಿದುಂಬಿಸಿ ಬಾ ಹೋಗೋಣ ಅಂತ ಅವನಿಗೇನಾದರೂ ಪ್ರೇರೇಪಿಸಿ ಕರ್ಕೊಂಡು ಹೋಗಿದ್ದ. ಏನಾಗಿದೆ ಎಕ್ಸಾಕ್ಟ್ ಆಗಿ ಅಂತ ಗೊತ್ತಿಲ್ಲ. ಬಟ್ ಈಜು ಬಾರದೆ ನಂತರ ಮುಳುಗಿ ಪ್ರಾಣವನ್ನ ಬಿಟ್ಟಿದ್ದಾನೆ ಅಂತ ಗೊತ್ತಾಗಿದೆ. ಈಗ ಮೃತದೇಹವನ್ನ ಹೊರ ತೆಗೆಯೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಒಂದ್ ಕಡೆಯಲ್ಲಿ ಪಾಸ್ ಆದ ಅನ್ನೋ ಖುಷಿ ಮನೆಯಲ್ಲಿರಬೇಕಾ ಅಥವಾ ಈ ಸೂತಕದ ಛಾಯೆನ ಅನ್ನೋ ರೀತಿ? ಯಾಕೆ ಹೋಗಿದ್ದ ಬಾವಿಯಲ್ಲಿ ಈಜೋದಕ್ಕೆ? ಅವನು ರೆಗ್ಯುಲರ್ ಆಗಿ ಹೋಗ್ತಾ ಇದ್ನ ಅಥವಾ ಫಸ್ಟ್ ಟೈಮ್ ಹೋಗಿ ಎಡವಟ್ಟಾಗಿದ್ಯಾ? ಖಂಡಿತ ಇದು ದಿನಜೊತೆ ಇದು ಎಡವಟ್ಟು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಫಲಿತಾಂಶ 12 ಗಂಟೆ ಸುಮಾರಿಗೆ ಬರುತ್ತೆ. ಈ ಬಾಲಕ ಏನಿದ್ದಾನೆ, ಈತ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ದಾನೆ. ಪಾಸ್ ಆದ ಖುಷಿಯಲ್ಲಿ ಸ್ನೇಹಿತರೊಂದಿಗೆ ಈಜೊಡೆಯೋದಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಆಗಿರುವಂತ ಎಡವಟ್ಟಿದು. ಅದರಲ್ಲೂ ಬಾವಿ ನೋಡೋದಾದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ಜೊತೆಗೆ ಆಳಕ್ಕೂ ಇರತಕ್ಕಂಥದ್ದು. ಅಂತ ಬಾವಿಯಲ್ಲಿ ಈಜಕ್ಕೆ ಹೋಗಿರೋದು ಇವರು ಮಾಡಿರುವಂತ ಮೊದಲ ಎಡವಟ್ಟು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಣ್ಣ ಪುಟ್ಟ ಬಾವಿ ಅಥವಾ ಈಜುಕೊಳಗಳಾದ್ರೆ ಪರವಾಗಿಲ್ಲ, ಆದ್ರೆ ಈ ದೊಡ್ಡ ಬಾವಿಯಲ್ಲಿ ಈಜಕ್ಕೆ ಹೋಗಿ ಈತ ಈಗ ಮುಳುಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಒಂದು ಕಡೆ ಮನೆಯಲ್ಲಿ ಸೂತಕದ ಛಾಯೆ, ಒಂದು ಕಡೆ ಎಸ್ಎಸ್ಎಲ್ಸಿ ಪಾಸ್ ಆದ ಸಂತೋಷ ಕೆಲವೇ ಕ್ಷಣಗಳಲ್ಲಿ ಕಿತ್ಕೊಂಡಿದ್ದಾನೆ ಜವರಾಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೇ ಕ್ಷಣಗಳಲ್ಲಿ ಈಜಕ್ಕೆ ಹೋಗಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನೂ ಮೃತ ಶವ ಕೂಡ ಸಿಕ್ಕಿಲ್ಲ. ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಆತನ ಶವಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ರೈಟ್ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸೊ ಅಂದ್ರೆ ಈಗ ಬಾಡಿ ಫುಲ್ಲು ನೀರು ಕುಡಿದ ನಂತರ ಮತ್ತೆ ಅದು ಮೇಲೆ ತೇಲ್ಕೊಂಡು ಬರುತ್ತೆ. ಬಟ್ ಅಲ್ಲಿವರೆಗೂ ಬಿಡಲಾರ್ದೆ ಈಗಲೇ ಶವದ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ತುಂಬಾ ಡೆಪ್ತ್ ಇದೆ ನೋಡಿ ಆ ಬಾವಿ. ಅದು ಹೆಂಗೆ ಧೈರ್ಯ ಮಾಡಿ ಕರ್ಕೊಂಡು ಹೋದ್ರು ಈಜೋದಕ್ಕೆ. ಸದ್ಯ ಹುಡುಗ ಪ್ರಾಣ ಬಿಟ್ಟಿದ್ದಾನೆ. ಉಳಿದವರೆಲ್ಲರೂ ಕೂಡ ಸೇಫಾಗಿ ಹೊರಗೆ ಬಂದು ಈ ಮಾಹಿತಿಯನ್ನು ಹೊರಗೆ ಹಾಕಿದ್ದಾರೆ.